ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಒಮ್ಮೆ ಮುಖ್ಯಮಂತ್ರಿ ಚಂದ್ರು ಹಾಗೂ ಅಣ್ಣ ಅವರು ಒಂದು ಸಿನಿಮಾ ದೃಶ್ಯದ ಚಿತ್ರೀಕರಣದಲ್ಲಿ ಭಾಗವಹಿಸಿರುತ್ತಾರೆ. ಆ ಚಿತ್ರೀಕರಣದ ಸಮಯದಲ್ಲಿ ಶಾರ್ಟ್ ಏನೋ ತುಂಬ ಚೆನ್ನಾಗಿ ಬಂದಿರುತ್ತೆ. ಆದರೆ ಮುಖ್ಯಮಂತ್ರಿ ಚಂದ್ರು ಅವರು ಎಷ್ಟು ಬೇಕೋ ಅಷ್ಟು ಲೈಟನ್ನು ತೆಗೆದುಕೊಂಡಿರಲ್ಲ. ಅದನ್ನು ಗಮನಿಸಿದ ಅಣ್ಣವರು ಅವರ ಬಳಿ ಬಂದು ಯಾವ ರೀತಿ ಹೇಳಿದರು ಅಂದರೆ, ಚಂದ್ರು ಅವರು ಇನ್ನೂ ಹೊಸಬರಾಗಿದ್ದರಿಂದ ಒನ್ ಮೋರ್ ಅಂತ ಹೇಳಿದರೆ ಅವರಿಗೆಲ್ಲಿ ಅದು ಹಿನ್ನಡೆಯಾಗುತ್ತೋ ಅಂತ ತಿಳಿದ ಅಣ್ಣ ಅವರು ಒನ್ ಮೋರ್ ಶಾಟ್ ತಗೊಳ್ಳೋಣ, ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಬಹುದು ಅನ್ನೋ ಕಾರಣ ಕೊಟ್ಟು ಚಂದ್ರು ಅವರ ಬಳಿ ಬಂದು ಅವರ ಶರ್ಟ್ ಮೇಲೆ ಧೂಳನ್ನು ಕೊಡುವ ಹಾಗೆ ನಟಿಸಿ ಮೆಲ್ಲನೆ ಪಿಸುಮಾತಿನಲ್ಲಿ ಹೇಳುತ್ತಾರೆ, ಚಂದ್ರು ಅವರೇ, ಲೈಟನ್ನು ಸ್ವಲ್ಪ ಸರಿಯಾಗಿ ತಗೊಳ್ಳಿಯಪ್ಪ. ಈ ಘಟನೆ ನಮಗೆ ಅಣ್ಣವರು ಯಾವ ರೀತಿ ಹೊಸಬರಾಗಲಿ ಹಳಬರಾಗಲಿ ಅವರಲ್ಲಿ ಯಾವುದೇ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು ಅನ್ನೋದನ್ನು ಸ್ಪಷ್ಟವಾಗಿ ಕಾಣಬಹುದು. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ರವರು ಕೇವಲ ತಮ್ಮ ನಟನೆಗೆ ಸೀಮಿತವಾಗದೆ ಸಹ ಕಲಾವಿದರೊಂದಿಗೂ ಕೂಡ ಎಷ್ಟು ಅನ್ಯೋನ್ಯತೆಯಿಂದ ಇರುತ್ತಿದ್ರು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮವಾದ ಉದಾಹರಣೆ ಅಲ್ವಾ?